Answer the following questions in 6 sentences each. 6 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಮಕ್ಕಳು. ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಟ್ರಾನ್ಸ್ಪೋರ್ಟ್? ಸಾರಿಗೆಯ ಪ್ರಾಮುಖ್ಯತೆ ಏನು ಅಥವಾ ಅದರ ಪ್ರಯೋಜನಗಳೇನು? ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಇನ್ ದ ಡೆವಲಪ್ಮೆಂಟ್ ಆಫ್ ಎ ಕಂಟ್ರಿ. ಅಥವಾ ಭಾರತದ ಅಥವಾ ದೇಶದ ಅಭಿವೃದ್ಧಿಯಲ್ಲಿ ಸಾರಿಗೆಯ ಪಾತ್ರ ಏನು? ಟ್ರಾನ್ಸ್ಪೋರ್ಟ್ ಲೀಡ್ಸ್ ಟು ರ್ಯಾಪಿಡ್ ಇಕನಾಮಿಕ್ ಡೆವಲಪ್ಮೆಂಟ್. ಹೌ? ಸಾರಿಗೆಯಿಂದ ಕ್ಷಿಪ್ರಗತಿಯಲ್ಲಿ ಪ್ರಗತಿ ಸಾಧ್ಯ ಹೇಗೆ ಅಂತ ಕೇಳಿದ್ದಾರೆ. ದಿಸ್ ಈಸ್ ಫ್ರಮ್ ಏಪ್ರಿಲ್ 2018 ಅಂಡ್ ಜೂನ್ 2022 ಕ್ವಶನ್ ಪೇಪರ್. ಏಪ್ರಿಲ್ 2018 ಮತ್ತು ಜೂನ್ 2022ರಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. We'll see the answer now. Movement of goods, services, information and materials from one place to another is called transport. Transport ಅಂದ್ರೆ ಏನು? ಸೊ ಒಂದು ಮಾಹಿತಿ ಅಥವಾ ವಸ್ತುಗಳು, ಗೂಡ್ಸ್, ಓಕೆ, ಸರ್ವಿಸಸ್, ಸೇವೆಗಳು, ಇವುಗಳನ್ನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾಗಿಸುವುದು. ಟ್ರಾನ್ಸ್ಪೋರ್ಟ್ ಪ್ರೊವೈಡ್ಸ್ ಗೂಡ್ಸ್ ಅಂಡ್ ಸರ್ವಿಸಸ್ ಫ್ರಮ್ ಒನ್ ಪ್ಲೇಸ್ ಆಫ್ ಪ್ರೊಡಕ್ಷನ್ ಟು ದ ಪ್ಲೇಸ್ ಆಫ್ ಡಿಮಾಂಡ್. ಸೊ ಇವಾಗ ಪ್ರೊಡಕ್ಷನ್ ಪ್ಲೇಸ್ ಅಲ್ಲಿ ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ ಯು ಹ್ಯಾವ್ ಟು ರೀಚ್ ಇಟ್ ಟು ದ ಮಾರ್ಕೆಟ್, ಇಸಂಟ್ ಇಟ್? ಸೊ ಅದನ್ನ ಮಾರ್ಕೆಟ್ ಪ್ಲೇಸ್ಗೆ ಅದನ್ನ ಸಾಗಿಸಬೇಕಾಗುತ್ತದೆ. ಡಿಮಾಂಡ್ ಪ್ಲೇಸ್ ಅಂತಂದ್ರೆ ಯಾವ್ದು ಮಕ್ಕಳೇ? ಮಾರ್ಕೆಟ್ ಪ್ಲೇಸ್. ಓಕೆ, ಸೊ ಈ ತರ ಗೂಡ್ಸ್ ಗಳನ್ನ, ಉತ್ಪನ್ನಗಳನ್ನ ಸಾಗಿಸೋದಿಕ್ಕೆ ಸಾರಿಗೆ ಸಹಾಯಕವಾಗಿದೆ. ಥ್ರೂ ಟ್ರಾನ್ಸ್ಪೋರ್ಟೇಷನ್ ಗೂಡ್ಸ್ ಅಂಡ್ ಸರ್ವಿಸಸ್ ರೀಚ್ ಟು ದ ಪ್ಲೇಸಸ್ ಆಫ್ ರಿಕ್ವೈರ್ಮೆಂಟ್. ಎಲ್ಲಿ ಅಗತ್ಯವಿದೆಯೋ ಆ ಅಗತ್ಯವಿರೋ ಪ್ರದೇಶಗಳಿಗೆ ಸಾಗಿಸೋದಿಕ್ಕೆ ಸಹಾಯ ಆಗತ್ತೆ. The role of transport in economic development of our country is significant. Areas of agriculture, industries, mining, forestry, fisheries, dairy farming, etc. are closely linked with the markets through transport. Hence, for speedy economic development, fast transport systems are necessary. ಇವಾಗ ಅಗ್ರಿಕಲ್ಚರ್, ಕೃಷಿ, ಉದ್ಯಮ, ಮೈನಿಂಗ್ ಅಂತಂದ್ರೇನು? ಖನಿಜ. ಓಕೆ, ಸೊ ಫಾರೆಸ್ಟ್, ಗಣಿಗಾರಿಕೆ ಮತ್ತು ಫಾರೆಸ್ಟ್ರಿ, ಅರಣ್ಯ, ಫಿಶರೀಸ್, ಮೀನುಗಾರಿಕೆ, ಡೈರಿ ಫಾರ್ಮಿಂಗ್, ಆಲ್ ದೀಸ್ ಥಿಂಗ್ಸ್, ಹೈನುಗಾರಿಕೆ ಯಾವುದೇ ಇರ್ಬೋದು, ಎಲ್ಲಾನು ಕ್ಲೋಸ್ಲಿ ಕನೆಕ್ಟ್ ಆಗಿರೋದು ಯಾವುದರಿಂದ? ಟ್ರಾನ್ಸ್ಪೋರ್ಟ್ ಇಂದ. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾಗಿಸಬೇಕು ಯಾವುದೇ ಉತ್ಪನ್ನ ಆದ್ರೂ, ಅಲ್ವಾ? ಸೊ ಈ ರೀತಿ ಕ್ಲೋಸ್ಲಿ ಕನೆಕ್ಟ್ ಆಗಿರೋದ್ರಿಂದನೇ ಇಟ್ ಹೆಲ್ಪ್ಸ್ ಇನ್ ದ ಸ್ಪೀಡಿ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ. ಇದು ಭಾರತದ ಕ್ಷಿಪ್ರವಾಗಿ ಪ್ರಗತಿ ಸಾಧಿಸುವುದಕ್ಕೆ ಸಹಾಯಕವಾಗುತ್ತದೆ. ಓಕೆ, ಸೊ ಆದ್ದರಿಂದ ನಾವೇನ್ ಹೇಳ್ಬೋದು? ಫಾಸ್ಟ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ದ ಇಕನಾಮಿಕ್ ಡೆವಲಪ್ಮೆಂಟ್ ಆಫ್ ಎನಿ ಕಂಟ್ರಿ. ಯಾವುದೇ ದೇಶ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಅತ್ಯುತ್ತಮ ಸಾರಿಗೆ ವ್ಯವಸ್ಥೆ ಬೇಕು. ಓಕೆ.